ಇವತ್ತು ನಾನು ಕೇಸರಿ ಬಾತ್ ಮಾಡ್ತಾ ಇದ್ದೀನಿ. ಹಣ್ಣಾಗಿರೋ ಬಾಳೆಹಣ್ಣು ಹಾಕ್ಬಿಟ್ಟು ಕೇಸರಿ ಬಾತ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವ ಪದಾರ್ಥಗಳು: ಮೊದಲು ರವೆ 1 ಕಪ್ಪು, ಸಕ್ಕರೆ ಅರ್ಧ ಕಪ್ಪು, ದ್ರಾಕ್ಷಿ ಗೋಡಂಬಿ, ಏಲಕ್ಕಿ ಪುಡಿ ಸ್ವಲ್ಪ, 1 ಗ್ಲಾಸ್ ಹಾಲು, ತುಪ್ಪ, 2 ಬಾಳೆಹಣ್ಣು, ಪಚ್ಚಬಾಳೆ 2. ಈಗ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಈಗ ರವೆ ಹುರಿದಿಟ್ಕೊಂಡಿದ್ದೀನಿ, ಇದು 1 ಕಪ್ಪು. ಈಗ ದ್ರಾಕ್ಷಿ ಗೋಡಂಬಿ ಹುರ್ಕೊಂತೀನಿ. ದೊಡ್ಡದು 1 ಸ್ಪೂನ್ ತುಪ್ಪ ಹಾಕಬೇಕು. ದ್ರಾಕ್ಷಿ ಗೋಡಂಬಿ ಇಟ್ಕೊಂತಾ ಇದ್ದೀನಿ. ಈಗ ದ್ರಾಕ್ಷಿ ಹಾಕ್ಕೊಂತೀನಿ. ಒಂದು ಕಪ್ಪು ಹಾಕೋಣ. ಈಗ ಇದಕ್ಕೆ ತುಪ್ಪಕ್ಕೆ 1 ಕಪ್ಪು ರವೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ ಸಕ್ಕರೆ, ಒಂದು ಗ್ಲಾಸ್ ಹಾಲು, ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಕೇಸರಿ ಹಾಕ್ಕೊಂಡಿರೋ ಹಾಲು ಹಾಕಬೇಕು. ಕೇಸರಿ ಹಾಲು ಹಾಕಬೇಕು. ಸ್ವಲ್ಪ ಕೇಸರಿ ನೆನೆಸ್ಕೊಂಡಿದ್ದೀನಿ ಹಾಲಲ್ಲಿ, ಅದನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರವೆ ಸ್ವಲ್ಪ ಬೇಯೋಕ್ಕಂತ ಬೇಯಿಸ್ಕೋಬೇಕು. ಸಕ್ಕರೆ, ರವೆ, ಹಾಲು ಇಷ್ಟು ಹಾಕಿದ್ದೀನಿ. ಈಗ 2 ಪಚ್ಚಬಾಳೆ ಹಾಕಿದ್ದೀನಿ, ಹಣ್ಣಾಗಿರೋದು. ಇದು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಲಿಸ್ತಾ ಇರಬೇಕು. ಈಗ ಇನ್ನೊಂದು ದೊಡ್ಡ ಸ್ಪೂನ್ ತುಪ್ಪ ಹಾಕಬೇಕು. ತುಪ್ಪ 1 ಕಪ್ ಹಾಕ್ಬೇಕು. ಈ ಕಪ್ಪಲ್ಲಿ 1 ಕಪ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ರವೆ ಬೇಯ್ಲಿ, ಆಮೇಲೆ ತೋರಿಸ್ತೀನಿ ನಾನು. ಈಗ 1 ಗ್ಲಾಸು ನೀರು ಹಾಕ್ಕೊಳ್ಳಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ರವೆ ಸಕ್ಕರೆ ಎಲ್ಲ ಹಾಕಿದಾಗ ಹಾಲು ಹಾಕಬೇಕು. ಹಾಲಲ್ಲಿ ಚೆನ್ನಾಗಿ ಅದು ಬೇಯಬೇಕು. ಆಮೇಲೆ 1 ಗ್ಲಾಸು ನೀರು ಹಾಕ್ಕೋಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಕುಕ್ ಮಾಡ್ಕೋಬೇಕು. ಈಗ ಒಂದು 10 ನಿಮಿಷ ಆಗಿದೆ. ಚೆನ್ನಾಗಿ ಆಡ್ಕೊಂಡಿದೆ ರವೆ ಎಲ್ಲ. ಈಗ ಮತ್ತೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಏಲಕ್ಕಿ ಪುಡಿ, ಹುರಿದಿಟ್ಟಿರೋ
ದ್ರಾಕ್ಷಿ ಗೋಡಂಬಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೂ ಒಂದು 5 ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಈಗ ಬಾಳೆಹಣ್ಣಲ್ಲಿ ಮಾಡಿರೋ ಕೇಸರಿ ಬಾತು ರೆಡಿಯಾಗಿದೆ. ಸರ್ವ್ ಮಾಡ್ತೀನಿ. ತುಪ್ಪ ಜಾಸ್ತಿ ಹಾಕ್ಕೊಂಡ್ರೆ ಇದು ಗಟ್ಟಿ ಆಗಲ್ಲ, ಹಂಗೆ ಇರತ್ತೆ, ಮೆತ್ತಗೆನೆ ಸಾಫ್ಟ್ ಆಗೇ ಇರ್ತೈತೆ. ಅಂದರೆ ತುಪ್ಪ ಜಾಸ್ತಿ ಹಾಕ್ಬೇಕು.